ನಮಸ್ಕಾರ. ಇವತ್ತು ಮುಂದುವರಿದ ಭಾರತ ದೇಶದೊಳಗೆ ಚುನಾವಣೆಗಳು ಯಾವ ರೀತಿ ನಡೆದವು ಮತ್ತು ಚುನಾವಣೆ ಆಯೋಗ ಏನು ಕೆಲಸ ಮಾಡಾಕತ್ತೈತಿ ಅಂಥೇಳಿ ಒಂದು ಚರ್ಚೆ ಮಾಡುವುದು ಅವಶ್ಯಕತೆ ಐತಿ. ವಿಚಾರ ಮಾಡುವಂಥ ಪರಿಸ್ಥಿತಿನೂ ಬಂದು ನಿಂತೈತಿ. ಇವತ್ತು ಸಾಮಾನ್ಯ ಜನರು, ಪ್ರಜ್ಞಾವಂತ ಯುವಕರು ವಿಚಾರ ಮಾಡಬೇಕಾಗಿದ್ದ ಪರಿಸ್ಥಿತಿ ಇವತ್ತು ಎದುರಾಗಿ ಬಿಟ್ಟೈತಿ. ಏನಪ್ಪ ಅಂದ್ರೆ ಇವತ್ತು ಯಾವುದೇ ರಾಜ್ಯದೊಳಗೆ ಚುನಾವಣೆ ತಗೋರಿ, ಆಮಿಷ ಒಡ್ಡುವಂಥ ಗ್ಯಾರಂಟಿ ಯೋಜನೆಗಳು, ಪ್ರತಿಯೊಂದು ಚುನಾವಣೆ ಒಳಗೆ ಆಮಿಷ ಒಡ್ಡೋದು. ಗ್ಯಾರಂಟಿ ಯೋಜನೆಯಿಂದ ಏನು ಲಾಭ ಆಗತೈತಿ? ಇವತ್ತು ಬಸ್ ಫ್ರೀ, ವಿದ್ಯುತ್ ಫ್ರೀ, ಗೃಹಲಕ್ಷ್ಮಿ, ಆ ಲಕ್ಷ್ಮಿ ಈ ಲಕ್ಷ್ಮಿ ಅಂತೇಳಿ ಇವತ್ತು ಬರಿಬಾದ್ ಮಾಡಕ್ಕೆ ರಾಜಕೀಯ ವ್ಯವಸ್ಥೆಯನ್ನು, ಆರ್ಥಿಕ ವ್ಯವಸ್ಥೆಯನ್ನು ಬರಿಬಾದ್ ಮಾಡಾಕತ್ತೈತಿ. ಅವತ್ತು ಹಿಂದಿನ ಕಾಲದಾಗ ಹೆಂಗಿತ್ತು ರಾಜಕೀಯ ಅಂದ್ರೆ, ಒಬ್ಬ ಬಲಿಷ್ಠ ನಾಯಕ, ಬಡವರ ರಕ್ಷಣೆ ಮಾಡುವಂಥ ನಾಯಕ, ದೇಶವನ್ನು ಅಭಿವೃದ್ಧಿ ಮಾಡುವಂಥ ನಾಯಕನಿಗೆ ಜನ ಗುರುತಿಸಿ ಓಟ್ ಹಾಕ್ತಿದ್ರು. ಇವತ್ತು ಹಂಗಿಲ್ರಿ. ಇವತ್ತು ಏನಾಗೈತಿ, ಯಾವ ಹೆಚ್ಚು ಆಮಿಷ ಒಡ್ತಾನ, ಯಾವ ಹೆಚ್ಚು ಘೋಷಣೆಗಳನ್ನು ಮಾಡ್ತಾನ, ಅವ್ನು ಎಲ್ಲಿದ್ಯಾಕೆ ತುಡುಗಿ ಮಾಡಿಕೊಡುವಲಕ್ಕ ಈ ನಮ್ಮಿಂದನೇ ಕಿಶೆ ಹೊಡೆದಾರೆ ಕೊಡುವರಕ್ಕೆ ನಾಳೆ. ಆದರೆ ಈಗ ಮಾತ್ರ ಆಮಿಷ ಬೇಕು ನಮಗೆ. ಇಂಥವೆಲ್ಲ ಪ್ರಣಾಳಿಕೆ ಇಟ್ಕೊಂಡು ಇವತ್ತು ಷಡ್ಯಂತ್ರ ನಡೆದ್ಬಿಟ್ಟೈತಿ. ಇವತ್ತು ಇದೊಂದು ಮಾಫಿಯಾ ಜಗತ್ತು. ಇವತ್ತು ಇದು ಘೋಷಣೆಗಳು ಏನು ಮಾಡತ್ತಾರಲ್ಲ, ಗ್ಯಾರಂಟಿ ಘೋಷಣೆ ಅನ್ನೋದೇ ಒಂದು ದೊಡ್ಡ ಮಾಫಿಯಾ ನಡೆದ್ಬಿಟ್ಟೈತಿ ಇವತ್ತು ರಾಜ್ಯದೊಳಗಾಗಲಿ ಇಡೀ ದೇಶಾದ್ಯಂತ. ಇದು ಈ ಮಾಫಿಯಾನ ಮಟ್ಟ ಹಾಕಕ್ಕೆ ಚುನಾವಣೆ ಆಯೋಗ ಕ್ರಮ ಕೈಗೊಳ್ಳಬೇಕಾಗಿತ್ತು. ಅವರು ಮೌನ ವ್ರತ, ಯಾರು ಇದನ್ನು ವಿಚಾರ ಮಾಡಕತ್ತಿಲ್ಲ. ಇವತ್ತು ದೇಶದ ಪ್ರಧಾನಿ ಹಿಡ್ಕೊಂಡು, ರಾಜ್ಯದ ಮುಖ್ಯಮಂತ್ರಿ ಹಿಡ್ಕೊಂಡು, ಪ್ರತಿಯೊಬ್ಬ MLA MP ಇದೇ ಕೆಲಸ. ಇವತ್ತು ಗ್ಯಾರಂಟಿ ಯೋಜನೆಗೆ ಮೊರೆ ಹೋಗಾಕತ್ತಾರ. ಇವತ್ತು ಗ್ಯಾರಂಟಿ ಕೊಡಬೇಕಾಗಿದ್ದು ಏನು ಕೊಡಬೇಕು? ಗ್ಯಾರಂಟಿ ಉನ್ನತ ಶಿಕ್ಷಣ ಕೊಡುವಂಥ ಗ್ಯಾರಂಟಿ. ಅದಕ್ಕೆ ಯಾವುದೇ ರೀತಿಯ ಹಣ ತಗೋಂಗಿಲ್ಲ. ಗೌರ್ಮೆಂಟ್ದಿಂದ ಫ್ರೀ ಇಡ್ರಿ, ಶಿಕ್ಷಣ ವ್ಯವಸ್ಥೆಯನ್ನು ಫ್ರೀ ಇಟ್ಟುಬಿಡ್ರಿ. ಶಿಕ್ಷಣ ಮಾರಾಟ ಆಗಬಾರ್ದು, ಅದು ದಾನ ಆಗಬೇಕು. ಆ ರೀತಿ ಶಿಕ್ಷಣ ಫ್ರೀ ಇಡ್ರಿ. ಇನ್ನೊಂದು ಆರೋಗ್ಯ ಸೇವೆಯನ್ನು ಫ್ರೀ ಇಟ್ಟುಬಿಡ್ರಿ. ಇವು ಎರಡು ಫ್ರೀ ಇಟ್ಟರೆ ಇಡೀ ದೇಶನ ಸುಭದ್ರವಾಗಿರ್ತೈತಿ. ನೀವು ಗ್ಯಾರಂಟಿಗಳು ತಗೋರಿಗೆ ನಮ್ಮ ಮೇಲೆ ಸಿಟ್ಟಾದರೂ ಆಗ್ಬೋದು. ಈ ಗ್ಯಾರಂಟಿಯಿಂದ ಯಾರಿಗೂ ಲಾಭ ಇಲ್ಲ. ಇವತ್ತು ನೋಡ್ರಿ, ಇವತ್ತು ಎಷ್ಟೋ ರಸ್ತೆ ರೋಡ್ಗಳು, ಹೈವೇ ರೋಡ್ಗಳು ಇವತ್ತು ಇದನ್ನ ಆಗಿಬಿಟ್ಟಾವ. ಇವತ್ತು ಡಾಂಬರ್ ಇಲ್ಲ, ಏನೂ ಇಲ್ಲ, ರಸ್ತೆ ಇಲ್ಲ, ಕುಡಿ ನೀರಿಗೆ ಹಾಹಾಕಾರ ಆಗತೈತಿ. ಎಷ್ಟೋ ವಯೋವೃದ್ಧರಿಗೆ, ಅಂಗವಿಕಲರಿಗೆ ಸರಿಯಾಗಿ ತಿಂಗಳ ಪಿಂಚಣಿ ಬರ್ತಾ ಇಲ್ಲ. ಯಾಕೆ? ದುಡ್ದಂಥ ಎಷ್ಟೋ ಗೌರ್ಮೆಂಟ್ ನೌಕರಗಳಿಗೆ ಕೊಡೋಲಕ್ಕೆ ಪಗಾರ ಇಲ್ಲ, ಸಿಬ್ಬಂದಿಗೆ ಪಗಾರ ಕೊಡೋಕ್ಕೆ ಗೌರ್ಮೆಂಟ್ ಕಡೆ ರಾಕಿಲ್ಲ. ಇವೆಲ್ಲ ಪರಿಸ್ಥಿತಿ ಎದರಿಂದ ನಿರ್ಮಾಣ ಆಗಿತ್ತಪ್ಪ ಅಂದ್ರೆ, ಗ್ಯಾರಂಟಿ ಅನ್ನುವಂಥದ್ದು ಒಂದು ಮಾಫಿಯಾ. ಆ ಮಾಫಿಯಾಕ್ಕೆ ರೊಕ್ಕ ಹಾಕಬೇಕಾದ್ರೆ ಹೊಂದಾಣಿಕೆ ಆಗವಲ್ತು ನಮ್ಮ ರಾಜ್ಯದ ಆರ್ಥಿಕ ಸ್ಥಿತಿಗೆ. ಮತ್ತು ಈಗ ಇವ್ರು ಏನು ಕೊಡ್ತಾಕತ್ತಾರಲ್ಲ ಗ್ಯಾರಂಟಿ ಯೋಜನೆಗೆ, ಹೊಂದಾಣಿಕೆ ಆಗದ ಕಾರಣಕ್ಕಾಗಿ ಇವತ್ತು ರಾಜ್ಯದ ಎಷ್ಟೋ ಕೋಟಿಗಟ್ಟಲೆ ಸಾಲ ಮಾಡಬೇಕಾಗಿದೆ. ಅನಿವಾರ್ಯ ಪರಿಸ್ಥಿತಿ ಬಂದುಬಿಟ್ಟೈತಿ. ತಮಿಳುನಾಡದವ್ರಿಗೂ ಅದ ಈ ರೀತಿ. ಆ ಪುಣ್ಯಾತ್ಮ ಗ್ಯಾರಂಟಿ ಯೋಜನೆಗೆ ಮತ್ತೊಂದು ಆ್ಯಡ್ ಮಾಡಿಬಿಟ್ಟಾರ ಅವರು. 8 ಗ್ರಾಮ್ ಚಿನ್ನ, ಪ್ರತಿಯೊಂದು ಮದುವೆಗೆ 8 ಗ್ರಾಮ್ ಚಿನ್ನ ಕೊಡಬೇಕಾಗ್ತ ಅವ್ರಿಗೆ, ಬಂಗಾರ. ಇವರು ನಮ್ಮ ಕರ್ನಾಟಕದಾಗ 5 ಗ್ಯಾರಂಟಿ ಮಾಡಿದರೆ ಅವರು 8 ಗ್ಯಾರಂಟಿ ಘೋಷಣೆ ಮಾಡ್ಯಾರು. ಇನ್ನು ಮುಂದಿನ ಚುನಾವಣೆದೊಳಗೆ ಏನು ಇಡೀ ಎಲ್ಲ ವ್ಯವಸ್ಥೆನೇ ಗ್ಯಾರಂಟಿ ಅಂತೇಳಿ ಮಾಡಿಬಿಡ್ತಾರೆ. ಆದ್ರೆ ಕಿಸೆ ಹೊಡಿದು ಯಾರಿಂದಪ್ಪ ಆದ್ರೆ ಇವತ್ತು ಬಡಬಗ್ಗರದಿಂದನ. ದೊಡ್ಡ ದೊಡ್ಡ ಶ್ರೀಮಂತರದ್ದು ಈಗ ಲಾಭ ಇಲ್ಲ, ಲುಕ್ಸಾನ್ ಆಗಂಗಿಲ್ಲ. ಬಡಬಗ್ಗರಿಗೆ ಲುಕ್ಸಾನ್ ಐತಿ. ಎಷ್ಟೋ ಯುವಕರು ಬೀದಿ ಪಾಲಾಗತ್ತಾರೆ. ಇವತ್ತು KS IAS ಓದುವಂಥ ಹುಡುಗರು, ಡಿಗ್ರಿ ಪಾಸಾಗಿ ಗೌರ್ಮೆಂಟ್ ಜಾಬ್ ಹುಡುಕುವಂಥ ಹುಡುಗರು, ಹಗಲು ರಾತ್ರಿ ಲೈಬ್ರರಿ ಒಳಗೆ ಕೂತು ಓದುವಂಥ ಹುಡುಗರು ಇವತ್ತು ಬಸ್ ಸ್ಟ್ಯಾಂಡ, ಗ್ರೌಂಡ, ಶಾಲೆ ಗ್ರೌಂಡ, ಸರ್ಕಲ್ ಹಂತಲ್ಲಿ ಎಲ್ಲ ಸ್ಟ್ರೈಕ್ ಮಾಡುವಂಥ ಪರಿಸ್ಥಿತಿ ಅನಿವಾರ್ಯ ಆಗಿಬಿಟ್ಟೈತಿ ಇವತ್ತು. ಯಾಕೆ? ಗೋರ್ಮೆಂಟ್ ನೌಕರಿಯನ್ನು ಪಡಿಬೇಕಾದ್ರೆ ಇವತ್ತು ಗೋರ್ಮೆಂಟ್ ಜಾಬ್ ತುಂಬ್ಕೊಳ್ಳೋಕೆ ಸರಿಯಾಗಿ ಸಿಬ್ಬಂದಿಗೆ ರಾಕಿಲ್ಲ. ಜಾಬ್ ಕರಿಬೇಕಾದ್ರೂ ಇವತ್ತು ಅಲ್ಲಿ ರೊಕ್ಕ ಹೊಂದಿಸ್ಬೇಕಲ್ಲ, ಆ ರೊಕ್ಕ ಹೊಂದಿಸೋಕೆ ಸರಿಗೂ ಗೌರ್ಮೆಂಟ್ ಕಡೆ ರಾಕಿಲ್ಲ. ಇಂಥ ಎಲ್ಲ ಪರಿಸ್ಥಿತಿ ಒಳಗೆ
ಎಷ್ಟೋ ನಿರುದ್ಯೋಗಗಳು ಸೃಷ್ಟಿ ಆಗತ್ತವೆ ಈ ಗ್ಯಾರಂಟಿ ಯೋಜನೆಯಿಂದ. ಪ್ರತಿ ವರ್ಷ ಸಾವಿರಾರು ಲಕ್ಷಾಂತರ ಜನ ಇವತ್ತು ನಿರುದ್ಯೋಗಿಗಳು ಆಗತ್ತಾರೋ. ನೀವು ಗ್ಯಾರಂಟಿ ಕೊಡೋದು ಏನು ಗ್ಯಾರಂಟಿ ಕೊಡ್ತಿರಲ್ಲ, ಇದು ಕರ್ನಾಟಕಕ್ಕೆ ಅಷ್ಟೇ ಅಲ್ಲ, ಇಡೀ ದೇಶಾದ್ಯಂತ ಎಲ್ಲ ರಾಜ್ಯಗಳಿಗೂ ಇದು ಅನ್ವಯಿಸಬೇಕು. ಶಿಕ್ಷಣ ಮತ್ತು ಆರೋಗ್ಯ ಇವು ಎರಡು ಅಷ್ಟೇ ಫ್ರೀ ಇಡ್ರಿ, ಉಳ್ಕೋದಕ್ಕೆ ಯಾವುದಕ್ಕೂ ಆಸ್ಪದ ಕೊಡಬೇಡ್ರಿ. ಯಾವ ಗ್ಯಾರಂಟಿ ಯೋಜನೆ ಘೋಷಣೆ ಮಾಡ್ತಾನೋ ಅವಾಗ ಕಾನೂನು ಮೂಲಕನೇ ಉತ್ತರ ಕೊಡಬೇಕು, ಜನ ವೋಟ್ ಮೂಲಕನೇ ಉತ್ತರ ಕೊಡಬೇಕು. ಗ್ಯಾರಂಟಿ ಏನು ಘೋಷಣೆ ಆಶ್ವಾಸನೆ ಕೊಡ್ತಾನಲ್ಲ ಅವು ನಮ್ಮಿಂದ ತಮ್ಮ ಸ್ವಂತದಿಂದ ದುಡ್ಡು ತನ್ನ ಕಿಸೆಯಿಂದ ಕೊಡೋಂಗಿಲ್ಲ, ನಮ್ಮ ಕಿಸೆಯನ್ನು ತುಡುಗು ಮಾಡಿ ಕೊಡ್ತಾರೆ ಅನ್ನೋದು ಹೊರತು ಇದು ಮತ್ತೊಂದು ಏನು ವಿಚಾರ ಇಲ್ಲ ಇದ್ರೊಳಗೆ. ಅದಕ್ಕೆ ಇಡೀ ದೇಶಾದ್ಯಂತ ಇದೊಂದು ಚಳವಳಿ ಆಗಬೇಕಾಗಿತ್ತು, ಅನಿವಾರ್ಯ ಇತ್ತು. ಇವತ್ತು ಪ್ರಜ್ಞಾವಂತ ಯುವಕರು ಇವತ್ತು ಸಿಡಿದೇಳಬೇಕಾಗಿತ್ತು. ಇವತ್ತು ನರೇಂದ್ರ ಮೋದಿಯರೇ ಇರಲಿ, ಸಿದ್ದರಾಮಯ್ಯರೇ ಇರಲಿ, ಯಾರೇ ಇರಲಿ, ಗ್ಯಾರಂಟಿ ಯೋಜನೆ ಪರವಾಗಿ ಇರತಕ್ಕಂಥ ಯಾವುದೇ ನಾಯಕನು ಒಪ್ಪುವಂಗಿಲ್ಲ. ಗ್ಯಾರಂಟಿ ಕೊಡಬೇಕಾಗಿದ್ದೇನು? ಅನ್ನ ಬೆಳೆಯತಕ್ಕಂಥ ರೈತ ಇವತ್ತು ಬೀದಿಯಾಗಿ ಕೂತು ಹೋರಾಟ ಮಾಡ್ತಾನೋ. ಮುಂದೆ ದೇಶದ ಮುಂದಿನ ಭವಿಷ್ಯದ ಆಧಾರ ಸ್ತಂಭಗಳಾದಂಥ ವಿದ್ಯಾರ್ಥಿಗಳು ಇವತ್ತು ಬೀದಿ ಕೂತು ಹೋರಾಟ ಮಾಡ್ತಾರೆ. ಇವ್ರ ಮೊದಲಿಗೆ ಇವ್ರ ಸವಲತ್ತುಗಳನ್ನು ಇವ್ರಿಗೆ ಕೊಡೋದೊಂದು ಮಾಡಿರಿ. ರೈತಿಗೆ 24 ತಾಸು 24 hours ವಿದ್ಯುತ್ ಫ್ರೀ ಕೊಡ್ರಿ. 3 ತಾಸು ಸಿಂಗಲ್ ಪೀಸ್ 4 ತಾಸು ಕೊಡ್ತೀರಿ ತೆಗಿತೀರಿ ಇಂಥ ಅದನ್ನು ಮೊದಲು ಸುಧಾರಣೆ ಮಾಡಿರಿ. ವಿದ್ಯಾರ್ಥಿಗಳಿಗೆ ಅನೇಕ ಕಾಮಗಾರಿ ಇದ್ರೊಳಗೆ ಕೆಲಸಗಳು ಅದಾವೆ, ಇಂಡಸ್ಟ್ರಿಯಲ್ ಅಂಥವೆಲ್ಲ ಉದ್ಯೋಗಗಳನ್ನ ಹೆಚ್ಚಿಗೆ ಮಾಡಿರಿ. ಇಷ್ಟು ಮಾಡಿ ಆರೋಗ್ಯ ಮತ್ತು ಶಿಕ್ಷಣ ಫ್ರೀ ಇಟ್ರಿ ಅಂದ್ರೆ ಇಡೀ ದೇಶ ನಂಬರ್ 1 ಆಕೈತಿ. ನೀವು ಗ್ಯಾರಂಟಿ ಕೊಡೋದ್ರಿಂದ ಇವತ್ತು ನಮ್ಮ ದೇಶ ಎಷ್ಟು ಬರಿಬಾದಾಗಿತ್ತಪ್ಪ ಅಂದ್ರೆ ಇವತ್ತು ದುಡಿಯಾಕೂ ಹೋಗಂಗಿಲ್ಲ ಯಾರು ಹೆಣ್ಮಕ್ಳ. 24 ತಾಸು ಬಸ್ ಹತ್ತಿ ಹೋಗೋದು ಅನಿವಾರ್ಯ ಐತಿ. ಇವತ್ತು ಮನ್ಯಾಗ ಎಷ್ಟೋ ಕುಟುಂಬಗಳು ಇವತ್ತು ಬೀದಿ ಪಾಲಾಗತ್ತಾವೆ, ಸಂಸಾರಗಳು ಒಡೆದು ಹೊಂಟಾವು ಬಸ್ ಫ್ರೀ ಇಟ್ಟಿದ್ದು ಒಂದೇ ಕಾರಣಕ್ಕಾಗಿ. ಇನ್ನು 108 ನೀವು ಯೋಜನೆಗಳು ಜಾರಿಗೆ ತಂದ್ರಿ ಅಂದ್ರೆ ಅವ್ಕೆ ದುಡ್ಡು ಎಲ್ಲಿ ತರ್ತೀರಿ? ಏನು ನಿಮ್ಮ ಮನೆಯಿಂದ ನೀವು ದುಡ್ಡು ತರ್ತೀರಿ? ಸೇಮ್ ಆದವರು MLA MP ಆದವರು ಯಾರಿಂದ ಕೊಡಂಗಿಲ್ಲ. ನೀವು ನಮ್ಮಿಂದ ಕಿಸೆ ಹೊಡೆದ ನೀವು ಕೊಡ್ತೀರಿ ಅಂದ ಮೇಲೆ ಈ ಯೋಜನೆಗಳನ್ನು ಬಂದ್ ಮಾಡಬೇಕಂತೇಳಿ ಇದು ಒತ್ತಾಯ. ಇದು ಪ್ರತಿ ಹಳ್ಳಿ ಒಳಗೂ ಪ್ರಾರಂಭ ಆಗಬೇಕಾಗಿತ್ತು, ಅನಿವಾರ್ಯ ಇತ್ತು. ಇಲ್ಲ ದೇಶ ಅಳಗಾಲ ಮಾಡಿಬಿಡ್ತೀರಿ ನೀವು. ಇವತ್ತು ತಮಿಳ್ನಾಡ್ದಾಗ 7-8 ಗ್ಯಾರಂಟಿಗಳು ಆ ಪುಣ್ಯಾತ್ಮ ಹೆಂಗೆ ಹೊಂದಿಸ್ತಾನೋ ಭಗವಂತಗ ಬರಲಿದ್ದನ್ನು. ಗ್ಯಾರಂಟಿ ಯೋಜನೆಯಿಂದನೇ ಇವತ್ತು ಚುನಾವಣೆ ಗೆಲ್ತಾರೋ ಅನ್ನೋದು ಒಂದು ಪ್ರಾರಂಭ ಆಗಿಬಿಟ್ಟೈತೆ. ಅದೊಂದು ಈ ಸಿದ್ದರಾಮಯ್ಯ ಸಾಹೇಬ್ರು ಏನು ಮಾಡಿಬಿಟ್ರಲ್ಲ ಗ್ಯಾರಂಟಿ ಯೋಜನೆದೊಂದು ಹಾವಳಿ, ಅದು ಎಲ್ಲ ರಾಜ್ಯಕ್ಕೆ ವಿಸ್ತಾರ ಮಾಡಾಕತ್ತೈತಿ. ಈ ಗ್ಯಾರಂಟಿ ಯೋಜನೆ ಪಿತಾಮಹ ಸಿದ್ದರಾಮಯ್ಯ ಸಾಹೇಬ್ರು. ಇವತ್ತು ಇದು ಸರಿ ಅಲ್ಲಿದು. ಇದು ಆರ್ಥಿಕವಾಗಿ ಇದನ್ನು ವಿಚಾರ ಮಾಡಿದಾಗ ದೇಶದ ಭದ್ರತೆ ಮತ್ತು ಆರ್ಥಿಕವಾಗಿ ವಿಚಾರ ಮಾಡಿದ್ರೆ ಈ ಗ್ಯಾರಂಟಿ ಯೋಜನೆ ಮಾರಕವಾಗಿ ಪರಿಣಾಮ ಬೀರಾಗ್ತೈತಿ. ದಯಮಾಡಿ ಆರ್ಥಿಕ ತಜ್ಞರು, ಪ್ರಜ್ಞಾವಂತ ಮುಖಂಡರು, ರಾಜಕೀಯ ಮುಖಂಡರು ಹಾಗೂ ದೇಶವನ್ನು ರಕ್ಷಣೆ ಮಾಡಿರ್ತಕ್ಕಂಥ IAS KS ಅಧಿಕಾರಿಗಳು, ಸುಪ್ರೀಂ ಕೋರ್ಟ್ದವರು, ವಕೀಲರು ಇದರ ವಿರುದ್ಧ ದನಿ ಎತ್ತಬೇಕು. ಇಲ್ಲದೇ ಇದ್ದರೆ ಇದು ಇಂದಿಲ್ಲ ನಾಳೆ ನಮ್ಮ ದೇಶ ಮಾರಕವಾಗಿ ಪರಿಣಾಮಿಸ್ತೈತಿ. ಈ ಗ್ಯಾರಂಟಿ ಯೋಜನೆಗಳು ಈ ರಾಜಕೀಯ ನಾಯಕರು ಮತ್ತು ರಾಜಕೀಯ ಪಕ್ಷಗಳು ಇದನ್ನು ಹೆಂಗೆ ಇದೊಂದು ಮಾಫಿಯಾನ, ಹೊಸ ಮಾಫಿಯಾನ ಪ್ರಾರಂಭ ಮಾಡಿಬಿಟ್ಟಾರ. ಅದನ್ನು ನಿಲ್ಲಿಸಬೇಕು ಅನ್ನೋದು ಒತ್ತಡ ನಮ್ಮದು. ಜೈ ಹಿಂದ್.